Good morning students. Myself Krishna Mohan, instructor of EEE department. Today experiment is 60 kV oil test kit. 60 kV oil test kit ಅಂತಂದರೆ ಈಗ ಇದು ಏನಿದೆ ಅಲ್ವಾ, ಇದು ಬಂದ್ಬಿಟ್ಟು ಚಿಕ್ಕದು ಇನ್ಪುಟ್ ಟ್ರಾನ್ಸ್ಫಾರ್ಮರ್ ಅಂತಂದರೆ 230 ವೋಲ್ಟ್ಸು. 230 ವೋಲ್ಟ್ಸ್ ಅಂತಂದರೆ 230 ವೋಲ್ಟ್ಸಿಂದ 60 KVಗೆ ದಿಸ್ ಈಸ್ ದ ಬಿಗ್ ಟ್ರಾನ್ಸ್ಫಾರ್ಮರ್ ಆಫ್ 60 KV. 230ಇಂದ 60 KVಗೆ ಕನ್ವರ್ಟ್ ಆಗುತ್ತೆ. ಈಗ ಈ ಎಕ್ಸ್ಪರಿಮೆಂಟ್ ಬಂದ್ಬಿಟ್ಟು 60 KV ಟ್ರಾನ್ಸ್ಫಾರ್ಮರಲ್ಲಿ ಆಯಿಲ್ ಟೆಸ್ಟಿಂಗ್ ಕಿಟ್ಟು ಮಾಡ್ತಾ ಇರೋದು. ಓಕೆ, ದೆನ್ ನೆಕ್ಸ್ಟು ಕಿಟ್ಟು ಆಯಿಲ್ ಪೊನಾಲ್. ಇದು ಆಯಿಲ್ ಪೊನಾಲ್ ಅಂತಾರೆ ಇದನ್ನು. ಆ ಆಯಿಲ್ ಪೊನಾಲ್ ಎರಡು ರಾಡ್ಸ್ ಇರುತ್ತೆ. ಆ ರಾಡ್ಸ್, ಈ ಎರಡು ರಾಡ್ಸ್ ಗ್ಯಾಪ್ ಮಧ್ಯೆ 2.5 mm ಗ್ಯಾಪ್ ಇರುತ್ತೆ. ಎರಡು ರಾಡ್ಗಳ ಮಧ್ಯೆ 2.5 mm ಗ್ಯಾಪ್ ಇರುತ್ತೆ. ಆ 2.5 mm ಗ್ಯಾಪ್ ಮಧ್ಯೆ ನಿಮಗೆ ಒಂದು ಎಲೆಕ್ಟ್ರೋಡು ಕ್ರಿಯೇಟ್ ಆಗುತ್ತೆ. ಆ ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೆ. ಆ ಸ್ಪಾರ್ಕ್ ಕ್ರಿಯೇಟ್ ಆಗೋದೇ ಆಯಿಲ್ ಟೆಸ್ಟಿಂಗ್ ಕಿಟ್ಟಲ್ಲಿ ನಾವು ಟೆಸ್ಟಿಂಗ್ ಮಾಡ್ತಾ ಇರೋದು. ಈಗ ಇದು ಪ್ರೈಮರಿ ಸೆಕೆಂಡರಿ ಮಧ್ಯೆ ನಾವು ಆಯಿಲ್ ಪೊನಲ್ನ ಕನೆಕ್ಟ್ ಮಾಡ್ತೀವಿ. 60 KV ಟ್ರಾನ್ಸ್ಫಾರ್ಮರ್ಗೆ ದಿಸ್ ಈಸ್ ದ ಪ್ರೈಮರಿ, ದಿಸ್ ಈಸ್ ದ ಸೆಕೆಂಡರಿ. ಇವೆರಡರ ಮಧ್ಯೆ ಕನೆಕ್ಟ್ ಮಾಡಿಬಿಟ್ಟು ಎರಡನ್ನೂ ಅಂದರೆ ಏನು ಸೆಕೆಂಡನ್ನು ನಾವು ಕಂಬೈನ್ ಮಾಡ್ದಂಗೆ ಆಯಿತು. ಕಂಬೈನ್ ಮಾಡಿಬಿಟ್ಟು ಕ್ಲೋಸ್ ದಿ ಕ್ಯಾಪ್ ಆ್ಯಂಡ್ ದಿಸ್ ಈಸ್ ದ ಮೇನ್ ಡೋರ್. ಈ ಡೋರ್ ಸರಿಯಾಗಿ ಕ್ಲೋಸ್ ಆಗಲಿಲ್ಲ ಅಂತಂತಂದರೆ ಯುವರ್ ಯೂನಿಟ್ ಈಸ್ ನಾಟ್ ರೆಡಿ ತೋರಿಸುತ್ತೆ ನಿಮಗೆ. ಯುವರ್ ಡೋರ್ ಈಸ್ ಓಪನ್ಡ್ ಅಂತೇಳಿ. ದೆನ್ ಯು ಕ್ಲೋಸ್ ದಿ ಪ್ರಾಪರ್ಲಿ ಕ್ಲೋಸ್. ದೆನ್ ಯುವರ್ ಡೋರ್ ಈಸ್ ಪ್ರಾಪರ್ಲಿ ಕ್ಲೋಸ್ಡ್ ಆ್ಯಂಡ್ ದೆನ್ ಡೋರ್ ಕ್ಲೋಸ್. ದಿಸ್ ಈಸ್ ದ ಮೇನ್ಸ್ ಆಫ್ ಆ್ಯಂಡ್ ಮೇನ್ಸ್ ಆನ್. ಫಸ್ಟು ನಿಮ್ಗೇನು ತೋರಿಸುತ್ತೆ? HT ಆಫು ಮೇನ್ಸ್ ಅಂತ ತೋರಿಸುತ್ತೆ. ದೆನ್ HT ಆನ್ ಪ್ರೆಸ್ ಮಾಡಬೇಕು. HT ಆನ್ ಪ್ರೆಸ್ ಮಾಡಿದ ತಕ್ಷಣ ಎವ್ರಿಥಿಂಗ್ ಶುಡ್ ಬಿ ಆಫ್ ಆ್ಯಂಡ್ HT ಆನ್, ಯುವರ್ ಯೂನಿಟ್ ಈಸ್ ರೆಡಿ ಅಂತ ತೋರಿಸುತ್ತೆ. ದೆನ್ ದಿಸ್ ಈಸ್ ದ ಡಿಮ್ಮರ್ ಸ್ಟಾರ್ಟ್. ಯು ವೇರಿ ದ ವೋಲ್ಟೇಜ್ ಆ್ಯಂಡ್ ಟ್ರಿಪ್ ದಿ ಸಮ್ KVs. ದಿಸ್ ಈಸ್ ದ ವೇರಿ. Unit ready will be off. Unit ready will be off ಅಂತ ತೋರಿಸುತ್ತೆ. ದೆನ್ ಶೆಡೌನ್ ಆಯಿತು. ಶೆಡೌನ್ ಆಗಿದ ತಕ್ಷಣವೇ ಪ್ರೆಸ್ ದಿ ಮೆಮೊರಿ ಬಟನ್. ಎಷ್ಟಕ್ಕಾಯಿತು? 15 KV ಟ್ರಿಪ್ ಆಯಿತು. 15 KV ಟ್ರಿಪ್ ಆಯಿತು. ದೆನ್ 0 ಯೂನಿಟ್ ರೆಡಿ. ಆ ಥರ ವಿತೌಟ್ ಆಯಿಲ್ ಡಿಸ್ಚಾರ್ಜಿಂಗು 5 ರೀಡಿಂಗ್ಸ್ ತೊಗೋಬೇಕು. 5 ರೀಡಿಂಗ್ಸ್ ತೊಗೊಂಡಾದಮೇಲೆ ದೆನ್ ಸ್ವಿಚ್ ಆಫ್ ಆದಮೇಲೆ ಇಲ್ಲಿ ನಿಮಗೆ ಸಮ್ ಏರ್ ಗ್ಯಾಪ್ ಬಂದಿರುತ್ತೆ. ಇಲ್ಲಿ ಆಯಿಲ್ ಪೊನಾಲಲ್ಲಿ ಸಮ್ ಏರ್ ಗ್ಯಾಪ್ಸು ಬಂದಿರುತ್ತೆ. ಅಲ್ಲಿ ಏರ್ ಗ್ಯಾಪ್ಸ್ ಅಂತಂತಂದರೆ ಬಬಲ್ಸು, ಸಮ್ ಎಲೆಕ್ಟ್ರಾನ್ಸು, ಟ್ರಿಪ್ ಆಗಿರೋ ಎಲೆಕ್ಟ್ರಾನ್ಸ್ ಎಲ್ಲ ಇದರಲ್ಲಿ ಇರುತ್ತೆ. ಆಗೇನು ಮಾಡಬೇಕು? ಯು ವೇಟ್ 1 or 2 seconds and one or two seconds ವೇಟ್ ಆದಮೇಲೆ ಯು ಟೇಕ್ ಎನಿ ಗ್ಲಾಸ್ ಪೀಸ್ ಅಂಡ್ ರೀಸೈಕಲ್ ದಿ ಆಯಿಲ್. ಆಯಿಲ್ನ ರೀಸೈಕ್ಲಿಂಗ್ ಮಾಡಿಬಿಟ್ಟು ದೆನ್ ಕ್ಲೋಸ್ ದಿ ಕ್ಯಾಪ್ and same as usual door close. Then start mains on, HT on. Same after discharging ಆದಮೇಲೆ ಸೆಕೆಂಡ್ ಸೆಟಪ್ ರೀಡಿಂಗ್ಸ್ ತೊಗೋಬೇಕು. ಈಗ ನಿಮಗೇನಾಗುತ್ತೆ? ಇನ್ಕ್ರೀಸಿಂಗು ಆರ್ ಡಿಕ್ರೀಸಿಂಗು ತೋರಿಸುತ್ತೆ. ಈಗ ಎಷ್ಟು ತೋರಿಸ್ತೀಗ? ನಿಯರ್ಲಿ 19 KV ತೋರಿಸ್ತು ಅಂತಂದರೆ ಫಸ್ಟ್ ರೀಡಿಂಗು ಸೆಕೆಂಡ್ ರೀಡಿಂಗಿಗೆ ಸಮ್
ಡಿಫ್ರೆನ್ಸೇಷನ್ ಬರುತ್ತೆ. ಆಗ ಎಷ್ಟು ತೋರಿಸ್ತು 15 kV, ಈಗ 19 kV ಅಂತಂದರೆ ಒಂದು ರೀಡಿಂಗಿಗೂ ಒಂದೊಂದು ಥರ ರೀಡಿಂಗ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗು ಬರುತ್ತೆ. ಓಕೆ, ಥ್ಯಾಂಕ್ ಯು. Good morning, students. This is the first experiment, measurement of breakdown strength of transformer oil as per IS 1876-2005. The oil test cell made with the high impact transparent acrylic sheet and non-absorber, and it is also having a removable lid. Electrodes are made by brass and the spherical surface of the shape are as per ISS. Specification: input voltage 230 voltage AC, output supply 60 kV, leakage current 1.2 amps, safety interlock, zero interlock and tripping devices. Standard front panel meter, kV meter, it indicates the charging voltage of transformer in kV indicators, mains on, ST off, ST on, ST limit. ST limit, it indicates that ST has reached the maximum limit. Unit ready indicates the dimmer is in zero position for zero interlocking. Door open, it indicates door is open. In the control panel, door closed, it indicates door is closed. Switches: main switch and ST on. Memory, it helps to read breakdown voltage. Fuse, it protects the equipment from any short circuit. Tripping device, it trips the equipment when spark is occurring in cell. INC DEC switch, if it is motorized, then it helps to increase the voltage or decrease the voltage. Operation instruction: first we need to set the 2.5 mm between the electrodes. Gap between the electrodes should be 2.5 mm. Using gauge, you need to adjust. Next, we need to put the oil, transformer oil. Cell shall be cleaned by rinsing with the test oil before proceeding for the final filling. Okay, it should be cleaned. The sample vessel containing the test oil shall be gently agitated and turned over several times in such a way as to ensure a homogeneous distribution of the impurities contained in the oil without causing the formation of a bubble. Okay, it should be oil should be it should not be having the impurities. Okay, it should not contain the impurities in the oil without causing the formation of air bubble. It will cause the air bubble. Okay, this is the diagram. Okay, auto transformer, step up transformer, this is the jar. Okay, electrode, this is the two electrodes. Distance between two electrodes should be 2.5 mm. This dash dotted lines indicates transformer oil. Okay, first give the 230 voltage supply to the kit and put on the switch. Then mains will be on, HT off, indicators will blow. Okay, close the door, otherwise mains will not be on. Bring the dimmer to zero position for zero interlocking, then unit ready indicator will come. Put on the HT, then HT on indicator will come and HT off indicator will stop blowing. We should increase the voltage by using the dimmer. If we increase the voltage, a spark will be produced between the two electrodes, which is immersed in the oil, transformer oil. A spark will be produced. Okay, take the reading of breakdown voltage with the help of memory push button. Okay, the test shall be carried out 6 times on the same cell filling. Okay, the first application of the voltage is made as quickly as possible after the cell has been filled, provided there is no longer any air bubble in the oil, and at the last. For every reading, okay, for every reading you need to steer the gently steered between the electrodes by means of a cleaned dry glass rod. There will be a glass rod. By using that, you need to steer
stir the oil. Okay, you need to stir by using glass rod so that air bubbles will be smashed. Okay, air bubbles should not present in the oil. Okay, until air bubbles smash, you need to stir for few minutes. Then you need to start the test. Okay, you need to start the breakdown test. Okay, before stirring, you check it will be breakdown voltage will be less. Okay, breakdown strength will be less, and after it will increase. Okay, for the subsequent 5 tests, the voltage is reapplied 1 minute after the disappearance of any air bubbles that may have been formed. If the observation of disappearance of air bubbles, if it not disappeared air bubbles, then wait for a few minutes, then you start the breakdown test. Okay. These are the some conditions with if panel is not getting on, what you need to do. Then if mains on indicator will not be glowing, you need to check between the voltage between indicator terminal and trace the wiring. And if HT on indicator will not be glowing, then check the relay whether it is working or not, or you need to check the interlock, zero interlock, voltage between indicator terminal, or you need to HT is getting on or not, trace the wire. Okay, unit ready indicator will not be glowing means you need to check the voltage between indicator terminal, check the zero interlock, trace the wire. These are the, if any problem occurs, you need to check these are the things. Okay, HT voltage is not coming means you need to check the voltage between output of a dimmer, check the relay whether it is working or not, trace the wiring, check the HT transformer, check the dimmer. Okay, these are the points. First you need to know these points. Okay, this is the procedure. First 230 supply and switch 230 supply to the kit, switch on, then mains will on, ST off indicates, and next closed door. If it is not closed is not closed properly, then mains will not be on. Closed properly, then slowly start the dimmer position. Dimmer position should be 0. If dimmer position is not 0, then unit ready indicator will not come. Okay, next to put on the ST on. Okay, press the ST on button. Next, increase the voltage and take down the readings. If after taking few readings, stir well. Okay, by using glass rod, you need to stir oil well. Okay, to disappear the air bubbles. Then you need to take the readings later. Okay, thank you.